ಒಂದು ಕಡೆ ಹೋಟೆಲ್ಗಳು ಬಂದಾಗ್ತಾ ಇದ್ರೆ ಮತ್ತೊಂದು ಕಡೆ ಆಟೋ ಚಾಲಕರು ಕೂಡ LPG ಸಿಗದೆ ಒದ್ದಾಡ್ತಾ ಇದ್ದಾರೆ. LPG ಗ್ಯಾಸ್ ಸ್ಟೇಷನ್ಸ್ ಅಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ, ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. ದರನೂ ಏರಿಕೆಯಾಗಿದೆ, ಸರಿಯಾದ ಸಮಯಕ್ಕೆ ಸಿಗ್ತಾನೂ ಇಲ್ಲ. ಗ್ಯಾಸ್ ಸ್ಟೇಷನ್ ಮಾಲಕರು ಬೋರ್ಡ್ ಹಾಕಿದ್ದಾರೆ, ಯುದ್ಧದ ಕಾರಣಕ್ಕಾಗಿ ರೇಟ್ ಜಾಸ್ತಿ ಆಗಿದೆ ಮತ್ತು ಸರಿಯಾದ ಸಮಯಕ್ಕೆ ಸಿಗ್ತಿಲ್ಲ ಅಂತ. ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾಸ್ತಿ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಹೋದ್ರೆ ನಾವು ಬದುಕೋದು ಹೇಗೆ ಅಂತ ಅವ್ರು ಕೇಳ್ತಿದ್ದಾರೆ. ಸರ್, ಗ್ಯಾಸ್ ಬರೋವಲ್ದು ನಡೆದ್ರಿ. ಇವತ್ತು ಒಂದು ದಿವಸ ನಡೀತದ, ನಾಳಿಂದ ಸಿಗಲ್ಲ. 10 ಟನ್ ಬರೋದು 1 ಟನ್ನು ಕೊಟ್ಟರೆ ಆಟೋ ಚಾಲಕರು ಹೆಂಗೆ ಜೀವನ ನಡೆಸಬೇಕು? ಎಲ್ಲ ಬಡವರು ಇದ್ದೀವಿ ಇಲ್ಲಿ. ಅದು ಎಲ್ಲೋ ಏನೋ ಆದರೆ ನಮ್ಗೆ ಇಲ್ಲಿ ಏನು ಸಮಸ್ಯೆ ಸರ್? ಪ್ರಾಬ್ಲಮ್ಮು ಆದರೆ ಮತ್ತೆ 20 ರೂಪಾಯಿ ರೇಟ್ ಇರೋದು, ಆದ್ರೆ ಮತ್ತೆ ನಾವು ಹಂಗೆ ನಡ್ಸಕತ್ತೀವಿ. ಒಂದು 10 ರೂಪಾಯಿ ಹೆಚ್ಚು ಕೇಳಿದ್ರೆ ಕೊಡೋಕ್ಕಿಲ್ಲ. ಇಲ್ಲಿ ತಿರುಗಿ ಹೊಡೆದ್ರೆ ಒಂದು 10 ಕಿಲೋಮೀಟ್ರ್ ಸಿಟಿ ಇಲ್ಲ. ಆ ಸಿಟಿ ಒಳಗೆ 70 ಬಸ್ಸು ಓಡಾಡಕತ್ತಿದ್ದಾವೆ, ಸಾವಿರಾನು ಗಟ್ಟಲೆ ಆಟೋಗಳು ಓಡಾಡಕತ್ತಿದ್ದಾವೆ. ಇದ್ರ ಜೀವನ ನಮ್ಮ ಮೇಲೇ ನಡೀತೆ. ಇವಾಗ ಇದೇ ಬಂದಾದರೆ ನಮ್ಮ ಜೀವನ, ನಮ್ಮ ಬಡವ್ರ ಜೀವನ ಹೆಂಗೆ ನಡಿಬೇಕು? ನಮ್ಮ ಹೆಂಡ್ರ ಮಕ್ಕಳಿಗೆ ಹೆಂಗೆ ಸಲ್ಲಬೇಕು? ಮನೆ ಹೆಂಗೆ ನಡೆಸಬೇಕು? ಒಂದು ಸಾಲಗಳು ಗೀಳಗಳು ಇರ್ತಾವೆ, ಅವು ಹೆಂಗೆ ಕಟ್ಕೋಬೇಕು? 2 ದಿನ ಆಯಿತು, ಮತ್ತೆ ರೇಟ್ ಏರ್ತಾ ಇದೆ. 55 ರೂಪಾಯಿ ಇತ್ತು, 60 ಆಯಿತು, 60 ಹೋಗಿ 65 ಆಯಿತು, 65 ಹೋಗಿ 70, 75 ಆಯಿತು. ಗ್ಯಾಸ್ ಇಲ್ಲ. ಮನೆಗಿಂದೆಲ್ಲ ತೊಂದರೆ ಸರ್, ನಡೆಸ್ಬೇಕಂದ್ರೆ ಮನೆ ಜೀವನ ಎಲ್ಲ ರೇಟ್ ಏರ್ಸ್ಕೊಂತಿದ್ರೆ ನಾವು ದುಡ್ಕೊಂಡು ತಿನ್ನೋದು ಭಾಳ ಕಷ್ಟ ಸರ್. ಇಲ್ಲಿ ಬರೀ ಕೊಡೋದೇ 10 ರೂಪಾಯಿ ಕೊಡ್ತೀವಿ ಅಂತಾರೆ, ಗ್ಯಾಸ್ ಬೇರೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.